ಮಿಂದ ಬಳಿಕ ದೇವರ ತೀರ್ಥ ತಗೊಂಡು ದೇವರ ನಾಮಗಳನ್ನು ಹೇಳಿ ನಮ್ಮ ಕೆಲಸ ಮುಂದುವರಿಯುವಂತಹ ಒಂದು ಸಣ್ಣ ಹಿಂದುತನವನ್ನಾದರೂ ನಾವಿವತ್ತು ಬದುಕಿಸಿಕೊಂಡರೆ, ರೂಢಿಸಿಕೊಂಡರೆ ನಾವು ಕಟ್ಟಿದ ಕೋಟಿಯ ದೇವಸ್ಥಾನ ಉದ್ಧಾರ ಆಗ್ತದೆ. ಕಣ್ಣೇ ಮುಚ್ಚೆ, ಕಾಡೆಗೂಡೆ, ಉದ್ದಿನ ಮೂಟೆ ಬರುವುದೇ ಇಲ್ಲ, ಉರುಳೇ ಹೋಯ್ತಾ ಬಂತು. ಕಣ್ಣೇ ಮುಚ್ಚೆ ಅಂದರೆ ದಶರಥ ಕಣ್ಣು ಮುಚ್ಚಿದ, ಕಾಡೆಗೂಡೆ ಅಂದರೆ ರಾಮಚಂದ್ರ ಕಾಡಿಗೆ ಹೋದ, ಉದ್ದಿನ ಮೂಟೆ ಅದು ರಾವಣ, ಉರುಳೇ ಹೋಯಿತು. ಗುವಾ ನಮ್ಮ ಆಟ ಆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಟಾಟೋಪಗಳಲ್ಲಿ ಇವತ್ತು ನಮ್ಮ ಧರ್ಮದ ಕೊಂಡಿ ಕಳಚಿ ಹೋಗಿದೆ. ಮುಟ್ಟಿಸುವವರು ಇಲ್ಲ, ಎಲ್ಲ ಯೂಟ್ಯೂಬಲ್ಲಿ ಉಂಟಲ್ಲ ಅಂತೇಳಿ ಬಾಯಿ ಮುಚ್ಚುತ್ತಾರೆ, ಅದು ವಿಷಯ ಸತ್ಯ. ಅಮ್ಮನ ಮಗನೇ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಇನ್ನೇನು ಸೂರ್ಯ ಮೇಲೆ ಬರ್ತಾನೆ, ಉತ್ತಿಷ್ಠ ನರಶಾರ್ದೂಲ, ದೊಡ್ಡ ಮನುಷ್ಯ ನೀನು ಅಂತಾನೆ ವಿಶ್ವಾಮಿತ್ರ. ನಾವಿವತ್ತು ದೇವರುಗಳನ್ನು ಬಹಳಷ್ಟು ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ಅದ್ಧೂರಿಯಾದ ಆಲಯಗಳಿಗೆ ಕೈ ಜೋಡಿಸಿದ್ದೇವೆ. ಪುರುಸೊತ್ತಾದಾಗ ನಾವು ಬರ್ತೇವೆ, ನಮ್ಮವರು ಬರ್ತಾರೆ, ನಮಗೆ ಬೇಕಾದ ಕಾರ್ಯಕ್ರಮಗಳನ್ನು ನಡೆಸಿ ನಾವು ಧನ್ಯರಾಗ್ತೇವೆ. ಅದಾಗಲೇ ಶ್ರೀಪಾದರು ಕರೆ ಕೊಟ್ಟಿದ್ದರು, ಸಂಸ್ಕಾರ ಕೇಂದ್ರ ದೇವಾಲಯ ಆಗಿದ್ದರೆ ಅದರ ಅಂಗಳ ತೆರೆದುಕೊಂಡರೆ ನಮ್ಮ ಇವತ್ತಿನ ಧರ್ಮಚಿಂತನೆ ಅದು ಮುಂದುವರಿಯುತ್ತದೆ ಅಂತ. ಎಷ್ಟೋ ದೇವಾಲಯಗಳು ಅದ್ದೂರಿಯಾದ ಆಟಗಳ ಅಂಗಣಗಳಾಗಿವೆ. ಅಲ್ಲಿನ ಯುವಕರು ಬಹಳ ಚೆನ್ನಾಗಿ ಆಡ್ತಾರೆ, ನೀವು ನೋಡಿರ್ಬೋದು. ಅಷ್ಟೇ ಅಲ್ಲದೆ ದೇವಾಲಯಗಳಲ್ಲಿ ಬದಿಗಳಲ್ಲೆಲ್ಲ ಬೋರ್ಡ್ ಬಿದ್ದಿರ್ತದೆ, ಪಾವಿತ್ರ್ಯವನ್ನು ಕಾಪಾಡಿ, ಚಪ್ಪಲಿ ತೆಗೆದಿಟ್ಟು ಬನ್ನಿ, ಉಗುಳುವುದು ನಿಲ್ಲಿಸಿ. ಕೊನೆಗೂ ಹೇಳುವುದಾದರೆ ಇದು ನಾಗ ಸನ್ನಿಧಿ, ಮೂತ್ರ ಮಾಡಬೇಡಿ ಅಂತ. ಇದನ್ನು ದೇವರ ಗೋಡೆಯಲ್ಲೇ ಬರೆದಿರ್ತಾರೆ. ಇದೆಲ್ಲ ನಮಗೆ ತಾನೇ? ದೇವದ ಅಂಗಳಕ್ಕೆ ಬರುವವರು ಧರ್ಮಾತ್ಮರೇ, ಭಕ್ತರೇ, ಅಲ್ಲಿಯವರೇ ಆಗಿರ್ತಾರೆ ತಾನೆ. ಅಂದರೆ ಏನಾಯಿತು, ನಾವು ನಮ್ಮ ಮಕ್ಕಳಿಗೆ ದೇವರ ಸಂಸ್ಕೃತಿ, ಧರ್ಮದ ಸಂಸ್ಕೃತಿ ಅಷ್ಟೇ ಅಲ್ಲ, ಮಾನವ ಸಂಸ್ಕೃತಿಯನ್ನು ಹೇಳಿಕೊಡ್ತಾ ಇಲ್ಲ ಅಂತ ಅರ್ಥ. ಯಾಕೆಂದರೆ ಸಭೆಗಳು ಎಲ್ಲ ಸಣ್ಣದಾಗಿವೆ, ಅಗಲ ಉದ್ದಕ್ಕಲ್ಲ. ಚಿಂತನೆಯ ಕೇಂದ್ರಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಟಾಟೋಪಗಳಲ್ಲಿ ಇವತ್ತು ನಮ್ಮ ಧರ್ಮದ ಕೊಂಡಿ ಕಳಚಿ ಹೋಗಿದೆ. ಮುಟ್ಟಿಸುವವರು ಇಲ್ಲ, ಎಲ್ಲ ಯೂಟ್ಯೂಬಲ್ಲಿ ಉಂಟಲ್ಲ ಅಂತೇಳಿ ಬಾಯಿ ಮುಚ್ಚುತ್ತಾರೆ, ಅದು ವಿಷಯ ಸತ್ಯ. ಆದರೆ ಒಕ್ಕುವವರು ಯಾರಿದ್ದಾರೆ ಅಂತ ಯೂಟ್ಯೂಬಲ್ಲಿ ಇದನ್ನು ಮುಟ್ಟುವವರು ಯಾರಿಲ್ಲ, ತಟ್ಟುವವರು ಯಾರಿಲ್ಲ. ನಾವು ಬಂದಿರತಕ್ಕ ಶಿವನಲ್ಲಿ ಕೇಳಬೇಕಾದ್ದು ಅವನ ಆದರ್ಶಗಳ ಪರಿಯನ್ನು. ಮೌನವಾಗಿರ್ತಾನೆ, ಒಬ್ಬನೇ ಕೂತಿರ್ತಾನೆ, ನಿರಂತರವಾಗಿ ತಲೆಯ ಮೇಲೆ ನೀರನ್ನು ಹಾಕಿಕೊಳ್ಳುತ್ತಾನೆ. ಹೆಚ್ಚಿನ ಅಂಶ ಮಂಡೆ ಬಿಸಿ ಇರಬೇಕು ಅಂತ ಹೇಳ್ತಾರೆ. ಅಂದರೆ ನಾವು ಕೇಳುವ ಮಕ್ಕಳು ನಮ್ಮ ಹತ್ರ ಹಾಗೆ ಕೇಳುತ್ತಾರೆ, ವೈ ದ ಗಾಡ್ ಕೇಳ್ತಾರೆ ಅವರು, ಪುಟಿಂಗ್ ದ ವಾಟರ್ ಟು ಎಟ್. ಕೆಲವೊಮ್ಮೆ ಅವ್ರ ಮನೆಯಲ್ಲಿ ಸಹ ಮೋರಿಗೆಲ್ಲ ನೀರು ಹಾಕ್ಕೊಳ್ಳೋದು ತಂದೆ ತಾಯಿಗಳನ್ನು ನೋಡ್ತಾರೆ ಅವರು, ಹಾಗೆ ಇರಬೇಕು ಅಂತ. ನಾವು ಹೇಳಲಿಲ್ಲ ಅವರಿಗೆ ಯಾಕೆ ಏನು ಎಂಥದ್ದು ಅಂತ. ಕೊನೆಗೆ ಎಲ್ಲಿ ಒಂದು ಚೂರು ಕೇಳಿರ್ತಾರೆ, ಯಾರೋ ಚೂರು ಹೇಳಿರ್ತಾರೆ, ಅಭಿಷೇಕ ಪ್ರಿಯೋ ರುದ್ರ ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳಿ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗಿದೆ. ಕೆಲವರಿಗೆ ಚಕ್ಕುಲಿ ಇಷ್ಟ ಆದ ಹಾಗೆ, ಕೆಲವರಿಗೆ ಚಿಪ್ಸ್ ಇಷ್ಟ ಆದ ಹಾಗೆ, ನಮ್ಮ ದೇವರಿಗೂ ಕೆಲವರಿಗೆ ಮೀಯುವುದು ಇಷ್ಟ, ಕೆಲವರಿಗೆ ಬಟ್ಟೆ ಬರೆಗಳನ್ನು ಆಭರಣಗಳನ್ನು ಹಾಕೊಳ್ಳುವುದು ಇಷ್ಟ ಅಂತೆಲ್ಲ ಹೇಳಿಕೊಂಡು ಬಾಯಿ ಮುಚ್ಚುತ್ತಾರೆ. ಅವನು ಮಿಂದದ್ದ, ಮೀಲಿಕ್ಕೋಸ್ಕರ ಹಾಕ್ಕೊಂಡದ್ದ ಅಥವಾ ಏನು ಕೇಳಿದರೆ ಅವನ ಹತ್ರವೇ ಕೇಳುವ, ಶಿವನಲ್ಲೇ ಕೇಳುವ, ನೀನೇಕೆ ಈ ಪ್ರಕರಣವನ್ನು ಮಾಡಿಕೊಂಡೆ, ಆಯ್ಕೆ ಮಾಡಿಕೊಂಡೆ ಅಂತ. ನಿಜವಾಗಿ ಹೇಳುತ್ತಾನೆ, ಎಚ್ಚೌಚ ನಿಶ್ರುತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ತಿ ಅಧಿಧೃತೇನ ಶಿವಶಿವೋಭೂತು ಅಂತ. ನನ್ನನ್ನು ಮೈಲಿಗೆ ಅಂತ ಜನ ದೂರ ಇಡುತ್ತಾರೆ, ನಾನು ಸ್ಮಶಾನವಾಸಿ ಇದ್ದೇನೆ ಅಂತ, ಬೂದಿ ಹಚ್ಚಿಕೊಳ್ಳುತ್ತೇನೆ ಅಂತ, ರುಂಡಮಾಲೆ ಹಾಕಿದ್ದೇನೆ ಅಂತ, ಕಪಾಳ ಕೈಯಲ್ಲಿದೆ ಅಂತ. ಹಾಗಾಗಿ ಅಜಿನ ಉಟ್ಟರೆ ಉಂಟು, ಗಜಾಜಿನ ಇಲ್ಲದಿದ್ದರೆ ಇಲ್ಲ, ಕೆದರಿದ ಕೂದಲುಗಳು. ಹೀಗಾಗಿ ಹತ್ತಿರ ಬರುವುದಿಲ್ಲ ಜನ.
ಅದಕ್ಕಾಗಿ ನಾನು ಮಾಡಿದ ಈ ಪ್ರಕ್ರಿಯೆ ನಿರಂತರವಾಗಿ ದೇವರ ಪಾದದ ಉದಕವನ್ನು ತಲೆಯಲ್ಲಿ ಹೊತ್ತುಕೊಂಡು ತಿರುಗಿದ್ದೇನೆ ಅಂತ ಹೇಳುತ್ತಾನೆ. ವಾಮನಾವತಾರದಲ್ಲಿ ಬ್ರಹ್ಮಾಂಡವನ್ನು ಒಡೆಗೆ ಬಂದ ಆ ಗಂಗೆಯ ಪವಿತ್ರವಾದ ಉದಕವನ್ನು ತಾನು ನಿರಂತರ ತಲೆಯಲ್ಲಿ ಹೊತ್ತುಕೊಂಡಿದ್ದೇನೆ ಅಂತ. ಹಾಗಾಗಿ ಅದು ಕಾರಂಜಿ ಅಲ್ಲ, ಸ್ಪ್ರಿಂಗ್ ಅಲ್ಲ, ಅದು ಗಂಗೆ ಎನ್ನುವುದನ್ನು ನಾವು ಗಮನಿಸಬೇಕು, ಗುರುತಿಸಬೇಕು. ದೇವರ ಪಾದತೀರ್ಥವನ್ನು ತಾನು ಹೊತ್ತಿದ್ದೇನೆ, ನೀವು ಹೊತ್ತುಕೊಳ್ಳಿ ನಿರಂತರ ಅಂತ ನಮಗೆ ಪಾಠ ಮಾಡ್ತಾನೆ. ಮತ್ತು ನಾವು ಹೇಗೆ ದೇವಸ್ಥಾನಕ್ಕೆ ಬಂದು ತೀರ್ಥ ತಗೊಳ್ತೇವೆ ಅಂದರೆ ನಮಗೆ ಗೊತ್ತುಂಟು. ಅದು ಸಹ ಒಂದು ರೀತಿಯಾದ ಅಸಡ್ಡೆಯಿಂದ ಅವರು ಕೊಟ್ಟ ಗಂಧವನ್ನು ಸಹ ಬಹಳ ಚೆನ್ನಾಗಿ ನಾವು ಚಾವಡಿಯೋ ಕಂಬಕ್ಕೋ ಒರೆಸಿ ಹೋಗಿರ್ತೇವೆ. ಅದಾಗದಂತೆ ಮಾಡಲಿಕ್ಕೋಸ್ಕರ ಅವನು ತೋರಿಸಿಕೊಡುವ ರೀತಿ, ಯಾವುದೇ ಆಹಾರವನ್ನು ಸ್ವೀಕರಿಸುವ ಮುಂಚೆ ಪಡೆಯಬೇಕಾದ್ದು ತೀರ್ಥ ಪ್ರಾಶನ. ತೀರ್ಥ ನಾನು ಹೇಳಬಾರ್ದು ಆ ಶಬ್ದ, ಯಾಕೆಂದರೆ ಕೆಲವೊಮ್ಮೆ ಸಂಜೆ ನಂತರ ತೀರ್ಥ ಅಂದ ತಕ್ಷಣ ಬೇರೆ ಅರ್ಥ ಮಾಡ್ತಾರೆ ಜನ. ನೋಡಿ ನಾವು ಎಷ್ಟು ಜೋರಿದ್ದೇವಲ್ಲ. ಧರ್ಮದ ದೇವತೆಗಳ ಸಂಪತ್ತನ್ನು, ಸೊತ್ತನ್ನು ಅಪಾರ್ಥದಲ್ಲಿ ಬಳಸ್ತೇವೆ, ಕೆಟ್ಟ ಶಬ್ದದಲ್ಲಿ ಅದನ್ನು ಹೇಳಿಬಿಟ್ಟಿದ್ದೇವೆ. ಬರಲಿ ಅವನು ಮನೆಗೆ, ಇವತ್ತು ಮಾಡ್ತೇನೆ ಅವನಿಗೆ ಮಂಗಳಾರತಿ ಅಂತಾರೆ. ಅರ್ಥ ಆಗಿರಬೇಕು ನಿಮಗೆ. ಅಂದರೆ ಎಷ್ಟು ಅಪಮೌಲ್ಯ ಆಗ್ತಾ ಇದೆ ನಮ್ಮ ಸಂಸ್ಕೃತಿಯ ಶಬ್ದಗಳು, ಸಹಜವಾಗಿ ಹೇಳಿದ್ದಾನೆ. ಹೀಗಾಗಿ ಅದು ಆಗದಂತೆ ಮಾಡಲು ಲೋಸಗ ನಾವು ಅಲ್ಲಿನ ಪಾಠಗಳನ್ನು, ಶಿಕ್ಷಣಗಳನ್ನು ಕಲಿಬೇಕಾಗಿದೆ. ವ್ಯಕ್ತಿಗಳಿಗೆ ಬೆಳಿಗ್ಗೆದ್ದು ಬೆಡ್ ಕಾಫಿ ಕುಡಿಲಿಕ್ಕೆ ಹೇಳಿಕೊಡಬಾರದು. ಮಿಂದ ಬಳಿಕ ದೇವರ ತೀರ್ಥ ತಗೊಂಡು ದೇವರ ನಾಮಗಳನ್ನು ಹೇಳಿ ನಮ್ಮ ಕೆಲಸ ಮುಂದುವರಿಯುವಂತಹ ಒಂದು ಸಣ್ಣ ಹಿಂದುತನವನ್ನಾದರೂ ನಾವು ಇವತ್ತು ಬದುಕಿಸಿಕೊಂಡರೆ, ರೂಢಿಸಿಕೊಂಡರೆ, ನಾವು ಕಟ್ಟಿದ ಕೋಟಿಯ ದೇವಸ್ಥಾನ ಉದ್ಧಾರ ಆಗ್ತದೆ. ಶಾಶ್ವತವಾಗುವುದು ದೇವಸ್ಥಾನ ಅಲ್ಲ, ನಮ್ಮ ಮೌಲ್ಯಗಳು. 1000 ವರ್ಷ ನಿಲ್ಲುವ ಈ ಅತ್ಯಂತ ಅದ್ಧೂರಿಯಾದ ಸಾವಿರಾರು ಜನರ ಕೈಂಕರ್ಯ, ಪ್ರಯತ್ನ, ಇದು ನಮ್ಮನ್ನು ಮಾತಾಡಿಸಬೇಕು, ಇದು ನಮ್ಮನ್ನು ಉಳಿಸಿಕೊಳ್ಳಬೇಕು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೇ. ಹೆಂಡತಿಯನ್ನು ಕರೆದು ಹೇಳ್ತಾನೆ, ಶಿವನ ಮನೆಯಲ್ಲಿ ಒಬ್ಬೊಬ್ಬರದು ಒಂದು ಮತ. ಸತ್ಯ ಹೇಳಲಿಕ್ಕೆ ಹೋದರೆ ಇದು ದರ್ಶನಶಾಸ್ತ್ರ. ಶಿವನೋ ಶೈವ, ಶೈವಶಾಸ್ತ್ರ ಪ್ರವರ್ತಕ. ಪಾರ್ವತಿಯೋ ಶಕ್ತಿ, ಶಾಕ್ತ ಮತದವಳು. ಗಣಪತಿಯೋ ಗಾಣಪದ ದರ್ಶನದವ. ಸ್ಕಂದನೋ ಸ್ಕಾಂದ ಮತವನ್ನು ಮಾಡುವವ. ವಾಹನ ನಂದಿಯೋ ನಂದಿಕೇಶ್ವರ ತಂತ್ರದಲ್ಲಿ ಕೂತವ. ಮನೆಯೇ ವಿಚಿತ್ರ, ಪ್ರತಿಯೊಬ್ಬರದ್ದು ಅವರದ್ದೇ ಆದಂತಹ ದರ್ಶನಗಳು, ಚಿಂತನೆಗಳು. ಆದರೆ ಒಕ್ಕೊರಳ ವಾದ ಏನು ಕೇಳಿದರೆ, ಅಮ್ಮನನ್ನು ಕರೆದು, ಪಾರ್ವತಿ ಅಮ್ಮನನ್ನು ಕರೆದು ಹೇಳ್ತಾನೆ ಶಿವ, ನೀನು ರಾಮ ಅಂತ ಹೇಳು. ಒಂದು ಹೆಣ್ಮಗಳು ಮನೆಯಲ್ಲಿ ಸರಿಯಾದರೆ ಉಳಿದವರೆಲ್ಲ ಮಕ್ಕಳು ಅದೇ ರೀತಿಯಲ್ಲಿ ಇರ್ತಾರೆ, ಮುಗಿದೋಯ್ತು. ಅದರಿಂದ ಗಣಪತಿ ಇರಲಿ, ಸುಬ್ರಹ್ಮಣ್ಯ ಇರಲಿ, ನಂದಿ ಇರಲಿ, ಯಾರೇ ಇರಲಿ, ಎಲ್ಲರೂ ಅಮ್ಮ ಹೇಳಿದ್ದೇ ಹೇಳೋದು. ಶಿವನು ಹೇಳ್ತಾನೆ, ನಾನು ಹೇಳುವುದು ರಾಮನನ್ನೇ. ಹಾಗಾಗಿ ಇದನ್ನು ನಾವು ಪ್ರತಿಷ್ಠೆ ಮಾಡಿದ್ದು. ಒಂದು ರಾಮಾಯಣದ ಆದರ್ಶಗಳು ನಮ್ಮಲ್ಲಿ ಎಂಥ ಚಂದ ಇತ್ತು. ವಿಶ್ವಾಮಿತ್ರ ಕರೀತಾನೆ, ಕಾಡಿಗೆ ಕರ್ಕೊಂಡೋಗಿದ್ದಾನೆ, ರಾಮನನ್ನು ಎಬ್ಬಿಸ್ತಾನೆ. ಹಿಂದಿನ ದಿವಸ ಇದ್ದದ್ದವ ಅರಮನೆಯಲ್ಲಿ, 16 ವರ್ಷ ಆಗ್ತಾ ಇಲ್ಲ. ಎಷ್ಟು ಚಂದ ಕರೆದವ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಹಳೆಯ ದೇವಸ್ಥಾನಗಳಲ್ಲಿ, ಹಳೆಯ ಟೋನುಗಳಲ್ಲಿ ಇದೆಲ್ಲ ಕೇಳ್ತಾ ಇತ್ತು. ಇವತ್ತು ಯಾವ ದೇವಸ್ಥಾನಗಳು ಇದನ್ನು ಬ್ರಾಡ್ಕಾಸ್ಟ್ ಮಾಡ್ತಾ ಇಲ್ಲ, ಮಾಡುವುದೂ ಇಲ್ಲ. ಕೆಲವೊಮ್ಮೆ ಶಬ್ದ ಮಾಲಿನ್ಯ ಅಂತೇಳಿ ಹೊಡೆದಾಕ್ತಾರೆ, ಕೆಲವೊಮ್ಮೆ ನಮಗೆ ಅದು ಮಲಿನ ಅನಿಸ್ತದೆ, ನಾವು ಅದನ್ನು ಬಿಟ್ಟುಕೊಟ್ಟಿದ್ದೇವೆ. ಏನು ಚಂದ ಕರೆದಿದ್ದಾನೆ, ಅಮ್ಮನ ಮಗನೇ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಇನ್ನೇನು ಸೂರ್ಯ ಮೇಲೆ ಬರ್ತಾನೆ. ಉತ್ತಿಷ್ಠ ನರಶಾರ್ದೂಲ, ದೊಡ್ಡ ಮನುಷ್ಯ ನೀನು ಅಂತಾನೆ ವಿಶ್ವಾಮಿತ್ರ. ಎದ್ದು ಬಿಡು, ಕರ್ತವ್ಯಂ ದೈವಮಾನ್ನಿಕ, ಮಾಡಬೇಕಾದ್ದು ದೇವರ ಸೇವೆ ಅಂತಾನೆ. ಜಪ ಮಾಡಲಿಕ್ಕುಂಟು. ಯಾವ ಮಕ್ಕಳಿಗೆ ನಾವು ಹೇಳಿಕೊಡ್ತೇವೆ, ಬೆಳಿಗ್ಗೆ ಬೇಗ ಹೇಳು, ದೇವರ ನಾಮ ಹೇಳು ಅಂತ? ಎಲ್ಲಿ ಉಂಟು? ಬೇಗ ಹೇಳು ಹೇಳ್ತಾರೆ ಕೆಲವೊಮ್ಮೆ, ಅಲ್ಲಿ ಚಾಕುಡಿ ಅಂತಲೂ ತಿಳಿಸ್ತಾರೆ ಬೇಕಾದರೆ, ಮತ್ತು ಶಾಲೆ ಓದು ಅಂತ ಹೇಳ್ತಾರೆ. ಇಲ್ಲಾಂದರೆ ಮೊಬೈಲ್ ಹೋಗ್ತಾ ಇರ್ತಾರೆ. ಇವತ್ತು ನಾವು ಮಾಡಬೇಕಾದ್ದು ಬೆಳಿಗ್ಗೆ ಆ ಪಾರ್ವತಿಗೆ ಹೇಳಿದಾಗೆ ಒಂದಿಷ್ಟು ಬಾರಿ ರಾಮ 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 ಕೃಷ್ಣ 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 ಹರೇ ರಾಮ 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 ಹರೇ 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 ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ. ಮನೆಯಲ್ಲಿ ಆಡ್ತಿರ್ಲಿಲ್ವ ಮಕ್ಕಳು? ಏನು ಅಂತ ಆಡ್ತಿದ್ರು? ಕಣ್ಣೇ ಮುಚ್ಚೆ, ಕಾಡೆ ಗೂಡೆ, ಉದ್ದಿನ ಮೂಟೆ. ಬರುವುದೇ ಇಲ್ಲ. ಉರುಳೇ ಹೋಯ್ತಾ? ಬಂತು. ಹಳೆ ತಲೆಗೆ ಬರ್ತದೆ, ಹೊಸ ತಲೆಗೆ ಬರೋದು. ಹೊಸ ತಲೆಗೆಲ್ಲ ಇಂಗ್ಲೀಷ್ ಪದ್ಯಗಳೇ ಬರೋದು, ಟಿಂಗಳು ಟಿಂಗಳೇ ಎಲ್ಲ ಬರ್ತದೆ. ಕಣ್ಣೇ ಮುಚ್ಚೆ ಅಂದರೆ ದಶರಥ ಕಣ್ಣು ಮುಚ್ಚಿದ, ಕಾಡೆಗೂಡೆ ಅಂದರೆ ರಾಮಚಂದ್ರ ಕಾಡಿಗೆ ಹೋದ, ಉದ್ದಿನ ಮೂಟೆ ಅದು ರಾವಣ. ಉರುಳೇ ಹೋಯಿತು, ಗೂವಾ, ನಮ್ಮ ಆಟ ಆಯಿತು. ಎಷ್ಟು ಚೆನ್ನಾಗಿತ್ತು, ಶಾರ್ಟ್ ಆ್ಯಂಡ್ ಸ್ವೀಟ್. ಇವತ್ತು ಎಲ್ಲಿ ಹೋಯಿತು ರಾಮಸ್ಮರಣೆ, ಯಾಮಚಿಂತನೆ, ಅದ್ದೂರಿಯಾದ ರಾಮಾಯಣವನ್ನು ಸೆರೆ ಹಿಡಿದ ನಮ್ಮ ಆಟ, ನಮ್ಮ ಸಂಸ್ಕೃತಿ. ಅಂತಹ ಮಕ್ಕಳು ನಮಗೆ ಬರಲಿ. ಶಿವ ನಮಗೆ ಹೇಳಿಕೊಟ್ಟ ಶುದ್ಧವಾದ ಪವಿತ್ರೋತಕ ಹೋಲಿ ವಾಟರ್ ಹೇಳಬೇಕು ನಾನು, ಹಾಗಾದರೆ ಶಬ್ದ. ಆ ತೀರ್ಥವನ್ನು ನಾವು ನಿರಂತರ ಪಡೆಯುವಂತಾಗಲಿ. ಅವನು ಹೇಳಿಕೊಟ್ಟಂತೆ ರಾಮಸ್ಮರಣೆಯೊಂದಿಗೆ ನಮ್ಮ ದಿನನಿತ್ಯ ಬೆಳಗು ಆಗಲಿ ಅಂತ ಹೇಳುತ್ತಾ, ಅಲ್ಪಕಾಲದ ಕೆಲವು ತಿನಿಸುಗಳೊಂದಿಗೆ ಬಹಳ ದೊಡ್ಡ ದೇವಸ್ಥಾನದ ಆಸೆ, ಎಷ್ಟೋ ಜನರ ಬಹಳ ಕಡೆಯ ಆಸೆಗಳಾಗಿದ್ದವು, ತುಂಬ ಕಾಲದ ನಂತರ ಆಗಿದೆ. ವಿಷಯ ಒಪ್ಪಿದ್ದೇನೆ, ತುಂಬ ಖುಷಿ ಇದೆ. ಆದರೆ ಶಿವನದ್ದೇ ಕೆಲಸ, ಆದ್ದರಿಂದ ಗಣಪನೇನು ವಿಗ್ರಹ ಕೊಟ್ಟಿಲ್ಲ ನೋಡಿ, ಎಷ್ಟು ಖುಷಿಯಲ್ಲ. ಅಪ್ಪ ಮಗನಲ್ಲಿರತಕ್ಕ ಒಂದು ರೀತಿಯ ಅಗ್ರಿಮೆಂಟೆಡ್ ಇದ್ದಾಗೆ, ಕಾಂಪ್ರಮೈಸ್ ಇದ್ದಾಗೆ. ಅಂತಹ ಮನೆ ಅದು ನಮ್ಮದಾಗಲಿ, ಊರು ನಮ್ಮದಾಗಲಿ, ಎಲ್ಲರೂ ಒಂದೇ ಮನಸ್ಸಿನಲ್ಲಿ, ಯಾಕೆ ಮನೋಭಿಮಾನಿ ಶಿವ, ಒಂದೇ ಮನಸ್ಸಿನಲ್ಲಿ ದೇವರ ಸೇವೆ ಆಗುವಂತೆ ಎಲ್ಲರೂ ಬರಲಿ ಅಂತ ಹೇಳುತ್ತಾ, ಮತ್ತೊಮ್ಮೆ ಆ ಧಾರ್ಮಿಕವಾದ ವಾತಾವರಣ ನಮ್ಮ ಊರು ತುಂಬ, ನಮ್ಮ ದೇಶ ತುಂಬ, ನಮ್ಮ ವಿಶ್ವದಾದ್ಯಂತ ನಡೆಯುವಂತಾಗಲಿ. ಕೃಷ್ಣ ಪ್ರಜ್ಞೆ, ರಾಮ ಪ್ರಜ್ಞೆ ನಿರಂತರವಾಗಲಿ. ಮಹಾಭಾರತ, ರಾಮಾಯಣ, ನಮ್ಮ ಏನ್ಷಿಯಂಟ್ ಇಂಡಿಯನ್ ಹೆರಿಟೇಜ್ ಸಂಪತ್ತು ಅದು ನಮ್ಮದು ಕ್ಯಾಶ್ ಮಾಡಿಕೊಳ್ಳುವಂತೆ ಬರಲಿ ಅಂತ ಮತ್ತೊಮ್ಮೆ ಹೇಳುತ್ತಾ ತಮಗೆಲ್ಲ ವಂದನೆ ಒಪ್ಪಿಸಿ ಮಾತು ಮುಗಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ.